ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ದೊಡ್ಡಪತ್ರೆ ಸೊಪ್ಪಿನ ಆರೋಗ್ಯಕರವಾದ ಗುಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ದೊಡ್ಡಪತ್ರೆ ಸೊಪ್ಪಂದರೆ ಈ ಥರ ಇರುತ್ತೆ. ಇದನ್ನ ಸಾಂಬ್ರಾಣಿ ಸೊಪ್ಪು ಅಂತ ಕರೀತಾರೆ. ನೋಡಿ, ಈ ಥರ ಕಡ್ಡಿಗಳು ಕೂಡ ನೆಟ್ಕೊಂಡ್ರೆ ಪಾಟಲ್ಲಿ ಗಿಡ ಬರುತ್ತೆ. ನೋಡಿ, ಆ ಕಡ್ಡಿಗಳನ್ನ ನೆಟ್ಟರೆ ಸಾಕು, ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಇದ್ರ ಎಲೆ ತುಂಬ ದಪ್ಪದಾಗಿರುತ್ತೆ, ಮಂದವಾಗಿ. ನೋಡಿ, ಎಲೆ ತೋರಿಸ್ತೀನಿ. ನೋಡಿ, ಮಂದವಾಗಿ ದಪ್ಪದಾಗಿರುತ್ತೆ. ಸ್ಮೆಲ್ಲು ತುಂಬ ಇರುತ್ತೆ, ಇದು ವಾಸನೆ ಜಾಸ್ತಿ. ಇದನ್ನ ಸುಟ್ಟು ತಲೆಗೆ ಹಚ್ಕೊಳ್ಳೋದ್ರಿಂದ ನಮಗೆ ತಲೆಭಾರ, ತಲೆನೋವು, ಜ್ವರ ಇದ್ದರೆ ಕಡಿಮೆ ಆಗುತ್ತೆ. ಇದನ್ನ ಉಪ್ಪಿನ ಜೊತೆ ಸೇರಿಸಿ ಈ ಎಲೆಗಳನ್ನ ಹಾಳು ಹೊಟ್ಟೆಲಿ ತಿನ್ನೋದ್ರಿಂದ ಕಫ, ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ. ಬನ್ನಿ, ಇದರಿಂದ ಒಂದು ಕಷಾಯ ಮಾಡೋದು ಹೇಳ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ. ನೀರು ಕುದಿ ಬರಬೇಕು. ನೀರು ಕುದ್ದ ನಂತರ ತುಳಸಿ ಸೇರಿಸ್ತಾ ಇದ್ದೀನಿ. ದೊಡ್ಡಪತ್ರೆ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಕುದೀತಾ ಇದೆ ಅದು. ಈಗ ಒಂದು 3-4 ಲವಂಗ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ಈ ಮಿಶ್ರಣ ಚೆನ್ನಾಗಿ ಬೇಯಬೇಕು. ಒಂದು 10-15 ನಿಮಿಷ ಬೇಯಬೇಕು. ನೋಡಿ, ಬೆಂದಿದೆ. ಸಣ್ಣ ಉರಿಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ದೊಡ್ಡಪತ್ರೆ ಸೊಪ್ಪು. ಮಕ್ಳಿಗೂ ಸುಧಾ ಇದನ್ನ ಅದರ ರಸನ ಹಿಂಡು ಕುಡಿಸಿದ್ರೆ ಕೆಮ್ಮು, ಕಫ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ಬೆಂದಾಗಿದೆ ಇದು. ಚೆನ್ನಾಗಿ ಕುದಿ ಬರಬೇಕು. ಕಲರು ಚೇಂಜ್ ಆಗ್ತಾ ಇದೆ ನೋಡಿ. ರಸ ಎಲ್ಲ ಬಿಡಬೇಕು ಅದು ಚೆನ್ನಾಗಿ. ಸ್ಮೆಲ್ಲೇ ಘಮ ಘಮ ಅಂತ ಬರ್ತಾ ಇರುತ್ತೆ. ಮೈಯಲ್ಲಿ ಏನಾದರೂ ಅಲರ್ಜಿಗಳಾದರೆ ತಕ್ಷಣಕ್ಕೆ ದೊಡ್ಡಪತ್ರೆ ಎಲೆಗಳನ್ನ ತಗೊಂಡು ತಿಕ್ಕೋದ್ರಿಂದ ಅಲರ್ಜಿ ಕಡಿಮೆ ಆಗುತ್ತೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳು ಜಾಸ್ತಿ ಇದೆ. ನೋಡಿ, ಇದು ಬೆಂದಾಗಿದೆ. ಇದನ್ನ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಸೋಸ್ಕೋಬೇಕು. ನೋಡಿ, ಸೋಸಾಗಿದೆ. ಬಿಸಿ ಬಿಸಿ ಇದ್ದಾಗಲೇ ಇದನ್ನ ಕುಡಿದ್ರೆ ಗಂಟ್ಲು ನೋವು, ಗಂಟ್ಲು ಕೆರೆತ, ಕೆಮ್ಮು ಎಲ್ಲ ಥರನೂ ಕಡಿಮೆ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈ ದೊಡ್ಡಪತ್ರೆ ಎಲೆಗಳನ್ನ ಉಪಯೋಗಿಸ್ಕೊಂಡು ಚಟ್ನಿ ತಯಾರು ಮಾಡ್ಕೋಬೋದು. ಇದರಿಂದ ನಮಗೆ ನೆಗಡಿ, ಶೀತ ಏನಾಗಿದ್ರೂ ಕಡಿಮೆ ಆಗುತ್ತೆ. ಇದರಿಂದ ತಂಬುಳಿನೂ ರೆಡಿ ಮಾಡ್ಕೋಬೋದು. ನೋಡಿ, ತಂಬುಳಿ ಮಾಡ್ಕೊಂಡು ತಿನ್ಬೋದು. ಇದನ್ನ ಒಂದು ಪಾಟ್ಗೆ ಹಾಕಿದ್ರೆ ಸಾಕು, ಎಷ್ಟು ಬೇಗ ಚೆನ್ನಾಗಿ ಬಂದ್ಬಿಡುತ್ತೆ. ಇದರಿಂದ ಬಜ್ಜಿನೂ ಕೂಡ ಮಾಡ್ಕೊಂಡು ತಿನ್ಬೋದು ನಾವು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಮನೆ ಹತ್ರ ಇರೋ ಎಷ್ಟೋ ಗಿಡಮೂಲಿಕೆ ಸಸ್ಯಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.